ವೀಕ್ಷಕರೇ, ಇವತ್ತು ನಾವಿಲ್ಲಿ ಮಾತನಾಡದಿರೋದು ಚರಿತ್ರೆಯಲ್ಲಿ ಉತ್ತುಂಗವಾದಂತಹ ಸ್ಥಾನದಲ್ಲಿದ್ದಂತ ಒಬ್ಬ ಮಹತ್ತರವಾದಂತ ವ್ಯಕ್ತಿ ಬಗ್ಗೆ. ತನ್ನ ಅಸಾಧಾರಣ ಶಕ್ತಿ ಸಾಮರ್ಥ್ಯದಿಂದಾಗಿ ಹಿಂದೂ ಕುಲವನ್ನು ರಕ್ಷಣೆ ಮಾಡದಂತ ಒಬ್ಬ ಸರ್ವಶ್ರೇಷ್ಠ ರಕ್ಷಕನ ಕುರಿತಾಗಿ. ವೀಕ್ಷಕರೇ, ಇವರು ತಮ್ಮ ಪ್ರಾಣ ರಕ್ಷಣೆಗಾಗಿ ಸಾವಿರಾರು ಅಮಾಯಕ ಯೋಧರ ಜೀವಗಳನ್ನ ಪಣಕ್ಕೆ ಇಟ್ಟಂತ ಇತರೆ ರಾಜರಂತಲ್ಲ. ಇವರು ಮುಘಲರ ರಾಜರಿಂದ ತನ್ನವರನ್ನ ರಕ್ಷಣೆ ಮಾಡುವಂತ ಸಲುವಾಗಿ ತನ್ನ ದೇಹವನ್ನೇ ಸಮರ್ಪಿಸೋದಿಕ್ಕೆ ಹಾಗೂ ಬಲಿ ಕೊಡೋದಿಕ್ಕೆ ಸಿದ್ಧವಿದ್ದಂತ ನಿಜವಾದ ನಾಯಕ. ಇವ್ರ ತಂದೆ ಅರ್ಜುನನ ರೀತಿ ಇದ್ರೆ ಇವರು ಆತನ ಮಗನಾದಂತ ಅಭಿಮನ್ಯು ಇದ್ದ ಹಾಗೆ. ಮಹಾಭಾರತದಲ್ಲಿ ತನ್ನ ಶೌರ್ಯ ಸಾಹಸಗಳನ್ನ ಅಭಿಮನ್ಯು ಚಕ್ರವ್ಯೂಹ ಭೇದಿಸುವಂತ ಮೂಲಕ ನಿರೂಪಣೆ ಮಾಡಿದ್ರೆ, ಇಲ್ಲಿ ತಂದೆಯ ಆಸೆ ಆಕಾಂಕ್ಷೆಗಳಿಗಾಗಿ ತನ್ನಿಡೀ ಬದುಕನ್ನೇ ಹಿಂದೂ ಕುಲ ಸಂರಕ್ಷಣೆಗಾಗಿ ಮೀಸಲಿಟ್ಟಂತ ಮಹಾವೀರನಾದಂತ ಛತ್ರಪತಿ ಶಿವಾಜಿ ಮಹಾರಾಜರ ಮಗನಾದಂತ ಛತ್ರಪತಿ ಸಂಭಾಜಿ ಮಹಾರಾಜರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇವರ ನಿಜವಾದ ರಕ್ತ ಚರಿತ್ರೆಯ ಬಗ್ಗೆ ತಿಳಿಯೋಣ ಬನ್ನಿ ವೀಕ್ಷಕರೇ, ಬಹುತೇಕ ನಿಮ್ಮೆಲ್ಲ ಛತ್ರಪತಿ ಶಿವಾಜಿ ಮಹಾರಾಜರ ಜೀವನ ಹಾಗೂ ಸಾಧನೆ ಬಗ್ಗೆ ಗೊತ್ತೇ ಇದೆ. ಆದರೆ ಇವರದೇ ಮಗನಾದ ಛತ್ರಪತಿ ಸಂಭಾಜಿ ಮಹಾರಾಜರ ಶೌರ್ಯ ಸಾಹಸಗಳ ಬಗ್ಗೆ ಹೇಳಿದವರು ವಿರಳ ಅಂತ ಅನ್ಸುತ್ತೆ. ವೀಕ್ಷಕರೇ, ಬಹಳ ಇತ್ತೀಚೆಗೆ ತೆರೆಕಂಡಂತ ನಟ ವಿಕ್ಕಿ ಕೌಶಲ್ ನಟನೆಯ ಛಾವಾ ಚಿತ್ರ ದೇಶಾದ್ಯಂತ ಸದ್ದನ್ನ ಮಾಡಿದೆ. ಇದರಲ್ಲಿ ಛತ್ರಪತಿ ಸಂಭಾಜಿ ಮಹಾರಾಜರ ಪಾತ್ರದಲ್ಲಿ ಅಕ್ಷರಶಃ ಜೀವಿಸಿರುವಂತ ನಟ ವಿಕ್ಕಿ ಕೌಶಲ್ ರವರ ಪಾತ್ರಾಭಿನಯ ಅಪಾರ ಜನಮನ್ನಣೆ ಗಳಿಸಿದೆ. ತನ್ನ ತಂದೆ ಆಸೆಯಂತೆ ಹಿಂದೂಗಳನ್ನ ಈ ಮುಘಲರ ದೌರ್ಜನ್ಯದಿಂದ ರಕ್ಷಣೆಯನ್ನ ಮಾಡೋದಕ್ಕೆ ಮುಂದಾದಂತ ಸಂಭಾಜಿ ಮಹಾರಾಜರು ಮುಘಲರ ಅತ್ಯಂತ ಕ್ರೂರ ದೊರೆಂತಾನೆ ಹೆಸರಾದಂತ ಔರಂಗಜೇಬನ ಕಪಿಮುಷ್ಟಿಯಲ್ಲಿ ಸುಮಾರು 45 ದಿನಗಳ ಕಾಲ ಸೆರೆ ಸಿಗ್ತಾರೆ. ಈ ಒಂದು ಸಮಯದಲ್ಲಿ ಅವರು ಒಂದೊಂದು ದಿನ ಕೂಡ ತಮ್ಮ ದೇಹದ ಒಂದೊಂದು ಅಂಗವನ್ನ ಕಳೆದುಕೊಳ್ಳುವಂತ ದುಸ್ಥಿತಿಗೆ ಒಳಗಾದ್ರೂ ಕೂಡ ಅವನು ಹಾಕ್ತಂತ ಆ 3 ನಿಯಮಗಳಿಗೆ ಯಾವತ್ತೂ ಕೂಡ ಅವರು ತಲೆ ಬಾಗ್ಲಿಲ್ಲ. ಅದ್ರ ಬದಲಿಗೆ ಒಬ್ಬ ದಿಟ್ಟ ಹಿಂದೂವಾಗಿ ಸಾಯೋದು ಲೇಸು ಅಂತ ಅವರು ತಮ್ಮನ್ನ ತಾವು ಬಲಿ ಕೊಟ್ಕೊಳ್ತಾರೆ. ವೀಕ್ಷಕರೇ, ಇವರ ಆತ್ಮಚರಿತ್ರೆ ಬಗ್ಗೆ ಓದ್ತಾ ಇದ್ರೆ ಒಂದು ಕ್ಷಣ ಮೈ ರೋಮಾಂಚನ ಆಗೋದಂತೂ ಖಂಡಿತ. ನಮ್ಮ ನೆಲದಲ್ಲಿ ಇಂಥ ಒಬ್ಬ ಪೌರುಷವಂತ ಅರಸ ಇದ್ನ ಅಂತ ನಮ್ಗೆ ನಾವೇ ಆಶ್ಚರ್ಯ ಪಡುವಂತೆ ಇದು ನಮ್ಮನ್ನ ಮಾಡುತ್ತೆ. ಇಷ್ಟಕ್ಕೂ ಇಂಥ ಧೈರ್ಯವಂತ ರಾಜ ಈ ಮುಘಲರ ಕೈವಶವಾಗಿದ್ದ ಹೇಗೆ? ಆ 45 ದಿನಗಳ ಕಾಲ ಎಂತ ಘೋರ ಶಿಕ್ಷೆಯನ್ನ ಅವರು ಅನುಭವಿಸಬೇಕಾಯಿತು ಹಾಗೂ ಮುಘಲರ ಅರಸನಾದಂತ ಔರಂಗಜೇಬ ಅವರಿಗೆ ವಿಧಿಸಿದಂತ ಆ 3 ನಿಯಮಗಳು ಯಾವುವು? ಬನ್ನಿ ವೀಕ್ಷಕರೇ, ಈ ಎಲ್ಲ ರೋಚಕ ಸಂಗತಿಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೂಲಂಕಷವಾಗಿ ಈ ಮುಂದೆ ತಿಳಿತಾ ಹೋಗೋಣ. ನಾವು ಈ ಒಂದು ವಿಡಿಯೋದ ಹೀರೋ ಅಂದ್ರೆ ಸಂಭಾಜಿ ಮಹಾರಾಜ್ ಬಗ್ಗೆ ತಿಳಿಯುವಂತ ಮೊದಲು ಈ ಇಡೀ ವಿಡಿಯೋದ ವಿಲನ್ ಆದಂತ ಔರಂಗಜೇಬನ ಬಗ್ಗೆ ತಿಳಿಯೋದು ಅವಶ್ಯ ಅಂತ ಅನ್ಸುತ್ತೆ. ವೀಕ್ಷಕರೇ, ಕ್ರಿಸ್ತಶಕ 1526ರಲ್ಲಿ ಮೊದಲ ಬಾರಿಗೆ ಈ ಅಕ್ಬರ್ನಿಂದ ಭಾರತದಲ್ಲಿ ತಲೆ ಎತ್ತಂತ ಮುಘಲ್ ಸಾಮ್ರಾಜ್ಯ ಮುಂದೆ ಕಾಲಕ್ರಮೇಣ ನಿಧಾನವಾಗಿ ದೇಶಾದ್ಯಂತ ವಿಸ್ತರಣೆ ಆಯಿತು. ಈ ಮುಘಲ್ ಸಾಮ್ರಾಜ್ಯದ 6ನೇ ಚಕ್ರವರ್ತಿಯಾಗಿ ಗದ್ದುಗೆ ನೇರಿ ಇಡೀ ಭಾರತವನ್ನೇ ಇಸ್ಲಾಮಿಕ್ ದೇಶವನ್ನಾಗಿ ಮತಾಂತರ ಮಾಡೋದಕ್ಕೆ ಹಾಗೂ ಇಲ್ಲಿಯ ಎಲ್ಲಾ ಹಿಂದೂಗಳನ್ನು ಕೂಡ ಮುಸಲ್ಮಾನರಾಗಿ ಪರಿವರ್ತಿಸುವಂತ ದುರಾಲೋಚನೆ ಹೊಂದಿ 16 ವರ್ಷಗಳ ಕಾಲ ಇಲ್ಲಿಯ ಜನರನ್ನ ಪೀಡಿಸಿದಂತ ಇದರ ಅತಿ ಕ್ರೂರ ಅರಸನ ಹೆಸರು ಮುಹಿ ಅಲ್ದಿನ್ ಮೊಹಮ್ಮದ್ ಅಲಿಯಾಸ್ ಔರಂಗಜೇಬ್ ಅಂತಾನೆ ಈ ದೇಶದ ಪುಟಗಳು ಇವನನ್ನ ಕರೆದಿವೆ. ವೀಕ್ಷಕರೇ, ಇವನಿಗಿಂತಲೂ ಕೂಡ ಹಿಂದೆ ಇದ್ದಂತ ಮುಘಲ್ ಅರಸರು ಕನಿಷ್ಠ ಪಕ್ಷ ತೋರಿಕೆಗಾದ್ರೂ ಸರ್ವಧರ್ಮ ಸಮನ್ವಯ ಎಂಬ ಒಂದು ನೀತಿಯಲ್ಲಿ ನಂಬಿಕೆಯನ್ನ ಇಟ್ಟಿದ್ರು. ಅಥವಾ ಕೊನೆ ಪಕ್ಷ ಅವರು ಇವನಷ್ಟು ಕ್ರೂರ ರೀತಿಯಲ್ಲಿ ಇಡೀ ದೇಶವನ್ನ ಇಸ್ಲಾಮೀಕರಣ ಮಾಡೋದಕ್ಕೆ ಪ್ರಯತ್ನ ಪಡಲಿಲ್ಲ. ಆದ್ರೆ ಔರಂಗಜೇಬ್ ಮಾತ್ರ ಬಲವಂತದಿಂದ ಇಡೀ ದೇಶವನ್ನ ಇಸ್ಲಾಮಿಕ್ ರಾಷ್ಟ್ರವನ್ನಾಗಿ ಮಾರ್ಪಡಿಸೋದಕ್ಕೆ ತುಂಬಾ ಪ್ರಯತ್ನವನ್ನ ಪಟ್ಟಿದ್ದ. ಅವನು ಇಡೀ ದೇಶವನ್ನೇ ಕಬ್ಜಾ ಮಾಡ್ಕೊಂಡಿದ್ರು. ಇವನ ನಿಯಂತ್ರಣಕ್ಕೆ ಅದೊಂದು ಸಾಮ್ರಾಜ್ಯ ಮಾತ್ರ ಬಂದಿರಲಿಲ್ಲ. ಅದರ ಒಂದು ಹಿಡಿ ಮಣ್ಣನ್ನು ಕೂಡ ಇವನಿಂದ ತಗೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಆ ಒಂದು ಸಾಮ್ರಾಜ್ಯನೇ ಛತ್ರಪತಿ ಶಿವಾಜಿ ಮಹಾರಾಜರಿಂದ ಸ್ಥಾಪಿಸಲ್ಪಟ್ಟಂತ ಸರ್ವಶಕ್ತ ಮರಾಠ ಸಾಮ್ರಾಜ್ಯ. ಶಿವಾಜಿ ಮಹಾರಾಜರು ತಮ್ಮ ಈ ಸಾಮ್ರಾಜ್ಯದ ಒಳಗೆ ಯಾವುದೇ ಮೊಘಲ್ ಅರಸರನ್ನ ಸುಲಭವಾಗಿ ಬಿಟ್ಕೊಳ್ತಿರ್ಲಿಲ್ಲ. ಹಾಗಂತ ಅವರು ಮುಸಲ್ಮಾನರ ದ್ವೇಷ ಏನೂ ಆಗಿರ್ಲಿಲ್ಲ. ಇವರ ಸಾಮ್ರಾಜ್ಯದಲ್ಲಿ ಇದ್ದಂತ ಸೇನೆಯಲ್ಲಿ 600 ಜನ ಮರಾಠ ಸೇನಾನಿಗಳಿದ್ರೆ 700ಕ್ಕೂ ಹೆಚ್ಚಿನ ಮುಸಲ್ಮಾನ ಸೇನಾನಿಗಳು ಇದ್ದರಲ್ಲದೆ ತಮ್ಮ ಆಸ್ಥಾನದಲ್ಲಿ ಸಾಕಷ್ಟು ಜನ ಮುಸಲ್ಮಾನ ಆತ್ಮೀಯರು ಕೂಡ ಇದ್ರು. ಶಿವಾಜಿ ಮಹಾರಾಜರು ತಕ್ಕ ಮಟ್ಟಿಗೆ ಸರ್ವಧರ್ಮದ ಜನರನ್ನ ಸಮಾನ ರೀತಿಯಲ್ಲಿ ಕಾಣ್ತಿದ್ರು. ಆದ್ರೆ ಔರಂಗಜೇಬನ ಸೇನೆ ತನ್ನ ಜನರನ್ನ ದಾಳಿ ಮಾಡೋದಕ್ಕೆ ಮುಂದಾದಾಗ ಮಾತ್ರ ಇವರು ಸಿಂಹದ ರೀತಿ ಕೆರಳಿ ನಿಲ್ತಾ ಇದ್ರು. ಇಂಥ ಒಂದು ಸಿಂಹಕ್ಕೆ ಜನಿಸಂತ ಮಗನೇ ಸಂಭಾಜಿ ಮಹಾರಾಜ. ಸಿಂಹದ ಹೊಟ್ಟೆಯಲ್ಲಿ ಸಿಂಹನೇ ಜನಿಸುವಂತೆ ಶಿವಾಜಿ ಮಹಾರಾಜರ ಮಗನಾಗಿ ಸಂಭಾಜಿ ಜನಿಸಿದ್ದ. ಇವರನ್ನ ಶಿವಾಜಿ ಮಹಾರಾಜರು ಪ್ರೀತಿಯಿಂದ ಛಾವಾ ಅಂತ ಕರೀತಾ ಇದ್ರು. ಛಾವಾ ಅಂದ್ರೆ ಸಿಂಹದ ಮರಿ ಅಂತ ಅರ್ಥ. ಶಿವಾಜಿ ಮಹಾರಾಜರಿಗೆ ಒಟ್ಟು 8 ಜನ ಮಡದಿಯರು. ಇವ್ರ ಪೈಕಿ ಮೊದಲ ಹೆಂಡತಿ ಹೆಸರೇ ಸಾಯಿಬಾಯಿ. ಇವರನ್ನ ತಮ್ಮ 13ನೇ ವಯಸ್ಸಿನಲ್ಲಿದ್ದಾಗಲೇ ಶಿವಾಜಿ ಅವರು ಮದುವೆ ಆಗಿದ್ರು. ಇವ್ರಿಗೆ 1657ರ ಮೇ 14ನೇ ತಾರೀಕು ಮೊದಲ ಮಗನಾಗಿ ಜನಿಸ್ತವನೇ ಈ ಸಂಭಾಜಿ. ಇವ್ರು ಹುಟ್ಟಂತ ಮುಂದಿನ 2 ವರ್ಷಗಳಲ್ಲಿ ಇವ್ರ ತಾಯಿ ಅನಾರೋಗ್ಯದಿಂದ ಸಾವನ್ನಪ್ಪಿದ್ರು. ಮುಂದೆ ಈ ಮಗುವಿನ ಬಾಧ್ಯತೆ ಇವರ ಅಜ್ಜಿಯಾದಂತ ಜೀಜಾಬಾಯಿ ಅವ್ರ ಕೈಗೆ ಬಂದಿತ್ತು. ಈ ಜೀಜಾಬಾಯಿ ಬೇರೆ ಯಾರೋ ಅಲ್ಲ, ಇವರು ಶಿವಾಜಿ ಮಹಾರಾಜರ ತಾಯಿ.
ತಮ್ಮ ಮಗನನ್ನ ಯಾವ ರೀತಿ ಇವರು ಸಮರ್ಥ ಯೋಧನನಾಗಿ ರೂಪಿಸಿದ್ರು ಅದೇ ರೀತಿ ತಮ್ಮ ಮಗನ ಮಗನಾದಂತ ಸಾಂಬಾಜಿಯನ್ನು ಕೂಡ ಸದೃಢ ಯೋಧನಾಗುವಂತೆ ಅವರು ಪೋಷಣೆ ಮಾಡೋದಕ್ಕೆ ಶುರು ಮಾಡಿದ್ರು. ಬಹುಶಃ ಅವನಲ್ಲಿ ಹಿಂದೂಗಳ ರಕ್ಷಣೆ ಕ್ರಾಂತಿ ಬೀಜವನ್ನ ಬಿತ್ತಿದ್ದೆ ಈ ಜೀಜಾಬಾಯಿ ಅಂತಾನೆ ಅನ್ಸುತ್ತೆ. ಮುಂದೆ ಆತನಿಗೆ 13 ವರ್ಷ ಆದಾಗ ಆ ಹೊತ್ತಿಗಾಗಲೇ ಸಾಂಬಾಜಿ ಸಂಸ್ಕೃತಿ, ಮರಾಠಿ, ಪರ್ಷಿಯನ್, ಅರೇಬಿಕ್ ಈ ರೀತಿ ಮೊದಲಾದ 13ಕ್ಕೂ ಹೆಚ್ಚಿನ ಭಾಷೆಗಳಲ್ಲಿ ಪಳಗಿದ್ರು. ಹಾಗೂ ಇದೇ ಒಂದು ವಯಸ್ಸಲ್ಲಿ ಅವರು ರಾಜಕೀಯಕ್ಕೆ ಸಂಬಂಧಪಟ್ಟಂತ ಕೆಲವು ಪುಸ್ತಕಗಳನ್ನು ಕೂಡ ಬರೆದು ಪ್ರಕಟಿಸಿದರು ಅಂತ ಹೇಳಲಾಗುತ್ತೆ. ಅಂದ್ರೆ ಈ ಒಂದು ಸಣ್ಣ ವಯಸ್ಸಿನಲ್ಲಿ ಅವರಿಗೆ ಲೋಕ ವಿಚಾರಗಳ ಬಗ್ಗೆ ಉತ್ತಮವಾದಂತ ಜ್ಞಾನ ಇತ್ತು ಅಂತ ನಾವಿದರಿಂದ ಭಾವಿಸಬಹುದು. ಇದೇ ಒಂದು ಸಮಯದಲ್ಲಿ ಅಂದ್ರೆ ಸಾಂಬಾಜಿಗೆ ಆಗ 9 ವರ್ಷವಿದ್ದಾಗ ಅವರ ಬದುಕಲ್ಲಿ ಒಂದು ಆಸಕ್ತಿಕರವಾದಂತಹ ಹಾಗೂ ಅಷ್ಟೇ ರೋಚಕವಾದಂತ ಘಟನೆ ಒಂದು ಸಂಭವಿಸುತ್ತೆ. ಈ ಒಂದು ಸಮಯದಲ್ಲಿ ಅವರ ತಂದೆ ಶಿವಾಜಿ ಮಹಾರಾಜರು ಇನ್ನು ಬದುಕಿದ್ರು ಹಾಗೂ ಮೊದಲ ಅರಸನಾದಂತ ಔರಂಗಜೇಬ ಹೇಗಾದ್ರೂ ಮಾಡಿ ಇವರ ಸಾಮ್ರಾಜ್ಯವನ್ನ ಕಸಿಯೋದಕ್ಕೆ ಪ್ರಯತ್ನವನ್ನ ಪಡ್ತಾನೆ ಇದ್ದ. ಆದ್ರೆ ಶಿವಾಜಿ ಮಹಾರಾಜರನ್ನ ನೇರವಾಗಿ ಎದುರಿಸೋದಕ್ಕೆ ಅಸಾಧ್ಯ ಅಂತ ಅವನಿಗೆ ಗೊತ್ತಿತ್ತು. ಹೀಗಾಗಿ ಸಂಧಾನಗಳ ಮೂಲಕ ಅವರ ವಿಶ್ವಾಸವನ್ನ ಗಳಿಸಿ ಅವರನ್ನ ನಿಧಾನವಾಗಿ ತಮ್ಗೆ ಬೇಕಾದ ಹಾಗೆ ಬಗ್ಗಿಸಬಹುದು ಅನ್ನೋದು ಅವನ ಕುತಂತ್ರ ಆಗಿತ್ತು. ಒಂದ್ಸರಿ ಅವನು ಶಿವಾಜಿ ಹಾಗೂ ಅವರ ಮಗನನ್ನ ತಾನಿರುವಲ್ಲಿ ಕರ್ಸ್ಕೊಂಡಿದ್ದ. ಈ ರೀತಿ ಅವರನ್ನ ಅತಿಥಿಗಳನ್ನಾಗಿ ಕರ್ಸ್ಕೊಂಡು ಮೋಸದಿಂದ ಅವರನ್ನ ಹಿಡಿದು ಬಂಧಿಸಲಾಗುತ್ತೆ. ಅವರಿಬ್ಬರನ್ನ ಬಂಧಿಸಿ ಒಂದು ಕೋಣೆಯಲ್ಲಿಟ್ಟಾಗ ಇಲ್ಲಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ಬೇಕು ಎಂಬ ಯೋಚನೆ ಶಿವಾಜಿ ಅವರಲ್ಲಿ ಬರುತ್ತೆ. ಈ ಒಂದು ಯೋಚನೆ ಬಂದಿದ್ದೆ ತಡ ಅವರು ಇದನ್ನ ತಮ್ಮ ಮಗನ ಬಳಿ ಅತ್ಯಂತ ರಹಸ್ಯವಾಗಿ ಹೇಳಿದ್ರು. ಸಾಮಾನ್ಯವಾಗಿ ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ಯಾರಾದ್ರೂ ತನ್ನನ್ನ ಹಾಗೂ ತನ್ನ ತಂದೆಯನ್ನ ಹಿಡಿದು ಬಂಧಿಸಿದ್ರೆ ಅದರಿಂದ ಆ ಮಕ್ಕಳು ಭಯ ಪಡೋದು ಸಹಜ. ಆದ್ರೆ ಅಲ್ಲಿ ಇದ್ದದ್ದು ಸಾಂಬಾಜಿ. ಶತ್ರುಗಳಿಗೆ ಬೆನ್ನನ್ನ ತೋರಿಸೋದು ಹಾಗೂ ಹೆದರಿ ಅಡಗಿ ಕುಳಿತುಕೊಳ್ಳೋದು ಅವರ ರಕ್ತದಲ್ಲೇ ಬಂದಿರಲಿಲ್ಲ. ಶಿವಾಜಿ ಮಹಾರಾಜರು ಮೊಘಲರ ದೊರೆಯಾದಂತ ಔರಂಗಜೇಬನ ಮುಂದೆ ಒಂದು ಡ್ರಾಮಾವನ್ನ ಸೃಷ್ಟಿ ಮಾಡ್ತಾರೆ. ಅದರ ಪ್ರಕಾರ ನಮ್ಗೆ ಆರೋಗ್ಯ ಸರಿ ಇಲ್ಲ, ನೀವು ಕೆಲವು ಸಿಹಿ ತಿಂಡಿಗಳನ್ನ ನಮ್ಮ ಜನರಿಗೆ ಹಂಚಿದ್ರೆ ಆ ಒಂದು ದಾನ ಧರ್ಮದ ಪುಣ್ಯ ವಿಶೇಷತೆಯಿಂದ ನಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ ಹಾಗೂ ನಮ್ಮ ಆರೋಗ್ಯ ಸರಿ ಹೋದ ನಂತರ ನಾವು ರಾಜಕಾರ್ಯಗಳ ಬಗ್ಗೆ ಮಾತನಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತಾನೂ ಕೂಡ ಅವರು ಹೇಳ್ತಾರೆ. ಈ ಮೊಘಲ್ ದೊರೆಗೂ ಇವರ ಆರೋಗ್ಯ ಬೇಗ ಸರಿ ಹೋಗಿ ಅವ್ರ ಬಳಿ ಮಾತನಾಡುವಂತ ತವಕ ತುಂಬಾ ಇತ್ತು. ಹೀಗಾಗಿ ಅವ್ರು ಹೇಳ್ತಿರೋದು ನಿಜ ಅಂತ ಭಾವಿಸಿ ಅವರು ದಿನವೂ ಕೂಡ ದೊಡ್ಡ ದೊಡ್ಡ ಬಾಕ್ಸ್ ಗಳಲ್ಲಿ ಸಿಹಿ ತಿಂಡಿಗಳನ್ನ ತುಂಬಿ ಅವರ ಜನರಿಗೆ ಹಂಚೋದಕ್ಕೆ ಶುರು ಮಾಡ್ತಾರೆ. ಇದು ಒಂದಷ್ಟು ಕಾಲ ಯಾವುದೇ ತಡೆ ಇಲ್ಲದೆ ನಡೆಯುತ್ತೆ ಕೂಡ. ಹೀಗಾಗಿ ಕ್ರಮೇಣ ಇಲ್ಲಿ ಈ ಮೊಘಲ್ನ ಅರಸ ಇದಕ್ಕೆ ಹೆಚ್ಚೇನು ಸೆಕ್ಯೂರಿಟಿಯನ್ನ ವ್ಯವಸ್ಥೆ ಮಾಡಲಿಲ್ಲ. ಇದನ್ನೇ ತಮ್ಮ ಅನುಕೂಲಕ್ಕೆ ಬಳಸಿಕೊಂಡಂತ ಶಿವಾಜಿ ಮಹಾರಾಜ್ ಹಾಗೂ ಅವರ ಮಗ ಇಬ್ರು ಕೂಡ ಸಿಹಿ ತಿಂಡಿ ತುಂಬಿದಂತ ಆ ಒಂದು ಬಾಕ್ಸ್ ನಲ್ಲಿ ಅಡಗಿ ಕುಳಿತು ಅಲ್ಲಿಂದ ತಪ್ಪಿಸ್ಕೊಂಡು ಹೊರಬಂದ್ರು ಅನ್ನೋದು ತುಂಬಾ ಜನಜನಿತವಾದಂತ ಒಂದು ನಂಬಿಕೆ. ಇನ್ನೊಂದು ಕತೆ ಪ್ರಕಾರ ಮೊದಲು ಶಿವಾಜಿ ಮಹಾರಾಜರು ತಪ್ಪಿಸ್ಕೊಂಡು ಆನಂತರ ತಮ್ಮ ಮಗನನ್ನ ತಾವಿದ್ದಲ್ಲಿಗೆ ಕರೆಸ್ಕೊಂಡು ಅಂತಾನೂ ಕೂಡ ಹೇಳಲಾಗುತ್ತೆ. ಈ ಒಂದು ಸಮಯದಲ್ಲಿ ಅವ್ರ ಮಗ ಸಾಂಬಾಜಿಗೆ ಕೇವಲ 9 ವರ್ಷ ವಯಸ್ಸು ಮಾತ್ರ. ಇಂಥ ಒಂದು ಚಿಕ್ಕ ವಯಸ್ಸಿನಲ್ಲಿ ಅವರು ತಮ್ಮ ತಂದೆಯ ರಾಜತಂತ್ರಗಳ ಬಗ್ಗೆ ಹಾಗೂ ಅದರ ನಿಪುಣತೆಗಳ ಬಗ್ಗೆ ಚೆನ್ನಾಗಿನೇ ಕಲ್ತ್ಕೊಂಡಿದ್ರು. ಈ ಶಿವಾಜಿ ಮಹಾರಾಜರು ಹೊರಗಿನ ಸಮಸ್ಯೆಗಳನ್ನ ಸಮರ್ಥವಾಗಿ ನಿಭಾಯಿಸಿದಷ್ಟು ಉತ್ತಮವಾಗಿ ತಮ್ಮ ಕುಟುಂಬದ ಒಳಗೆ ಇದ್ದಂತ ಕೆಲವು ಆಂತರಿಕ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ವಿಫಲರಾಗ್ತಾರೆ. ಇವರ ಮೊದಲ ಪತ್ನಿ ಹಾಗೂ ಇತರರು ಸಾವನ್ನಪ್ಪದ ನಂತರ ಇವರು ಸೋರಾಬಾಯಿ ಎಂಬ ಮಹಿಳೆಯನ್ನ ಮದುವೆಯಾದರು. ಮುಂದೆ ಇವರಿಗೆ ಜನಿಸಿದ್ದೇ ರಾಜಾರಾಮ್ ಎಂಬ ಮಗ. ಈಕೆಗೆ ತಮ್ಮ ಮಗನೇ ರಾಜ ಆಗಬೇಕು ಎಂಬ ಹೆಬ್ಬಯಕೆ ಇತ್ತು. ಆದ್ರೆ ಅವನಿಗಿಂತನೂ ಕೂಡ ಸಾಂಬಾಜಿ ಹಿರಿಯವನಾಗಿದ್ದ. ತಮ್ಮ ಮಗ ರಾಜ ಆಗೋದಿಗೆ ಅಡ್ಡಿ ಇದ್ದಂತ ಏಕೈಕ ವ್ಯಕ್ತಿ ಅಂದ್ರೆ ಅದು ಈ ಸಾಂಬಾಜಿ ಮಾತ್ರ ಅನ್ನೋದು ಆಕೆಗೆ ಗೊತ್ತಿತ್ತು. ಹೀಗಾಗಿ ಶಿವಾಜಿ ಅವರಿಗೆ ತನ್ನ ಮಗನನ್ನೇ ಮುಂದೆ ರಾಜನನ್ನಾಗಿ ಮಾಡಿಂತ ಒತ್ತಾಯವನ್ನ ಮಾಡ್ತಿದ್ಲು. ಮುಂದೆ ಈ ಶಿವಾಜಿ ಮಹಾರಾಜ್ ತನ್ನ ಮಗ ಸಾಂಬಾಜಿಯನ್ನ ಏಸುಬಾಯಿ ಎಂಬ ಒಂದು ಕನ್ಯೆ ಜೊತೆ ಮದುವೆ ಮಾಡ್ತಾರೆ. ಇಲ್ಲಿ ಮೊದಲಿಂದನೂ ಕೂಡ ಈ ಸಾಂಬಾಜಿಯವರ ವ್ಯಕ್ತಿತ್ವದ ಬಗ್ಗೆ ಅವರ ಮಲತಾಯಿ ಶಿವಾಜಿಯವರ ಬಳಿ ಚಾಡಿಯನ್ನ ಹೇಳ್ತಾನೆ ಇದ್ರು. ಮುಂದೆ ಈ ಸಾಂಬಾಜಿಯವರು ತಮ್ಮ ಸಾಮ್ರಾಜ್ಯದ ಉತ್ತರಾಧಿಕಾರಿಯಾದ್ರೂ ಕೂಡ ಅವರ ಆಸ್ಥಾನದ ಯಾವುದೇ ಅಧಿಕಾರಿಗಳು ಕೂಡ ಅವರ ಮಾತಿಗೆ ಕಿವಿ ಕೊಡ್ಲಿಲ್ಲ. ಅಲ್ಲಿದ್ದಂತ ಇತರ ಸಾಮಂತ ಅರಸರು ಕೂಡ ಇವರ ಮಾತನ್ನ ಕೇಳ್ತಾ ಇರಲಿಲ್ಲ. ಇದೆಲ್ಲದರ ಹಿಂದೆ ನಿಂತು ಈ ಒಂದು ನಾಟಕೀಯ ಸನ್ನಿವೇಶವನ್ನ ಸೃಷ್ಟಿ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವರ ಮಲತಾಯಿಯಂತ ಸೋರಾಯಬಾಯಿ. ಇದನ್ನ ನೋಡದಂತ ಈ ಸಾಂಬಾಜಿಯವರು ಇದರಿಂದ ಬೇಸರವಾಗಿ ಮದುವೆ ಆದಂತ 2 ವರ್ಷಗಳ ನಂತರ ತಮ್ಮ ಮರಾಠ ಸಾಮ್ರಾಜ್ಯವನ್ನ ಬಿಟ್ಟು ರಹಸ್ಯವಾಗಿ ಬೇರೆಲ್ಲಿಗೂ ಹೋಗ್ತಾರೆ. ಇವರು ಸಾಮ್ರಾಜ್ಯವನ್ನು ತೊರೆದು ಎಲ್ಲಿ ಹೋದ್ರು, ಏನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಭಿನ್ನಾಭಿಪ್ರಾಯಗಳು ಇವೆ. ಒಂದು ನಂಬಿಕೆಯ ಪ್ರಕಾರ ಇವರು ಆಗ ಮೊಘಲ್ ಅರಸನಾದಂತ ಔರಂಗಜೇಬನ ಬಳಿ ಹೋಗಿ ಅವನ ಸೇನೆಯ ಸೇನಾಧ್ಯಕ್ಷನಾಗಿ ಸೇರ್ಕೊಂಡ ಅಂತ ಹೇಳಲಾಗುತ್ತೆ. ಆದ್ರೂ ಕೂಡ ಮೊಘಲ್ ಸೇನೆಯ ಮೂಲಕ ತನ್ನ ಮರಾಠ ಸೇನೆಯ ಮೇಲೆ ದಾಳಿಯನ್ನ ಮಾಡಿಸೋದಕ್ಕೆ ಅವನಿಗೆ ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ. ಅದು ಮೊಘಲ್ ಅರಸನ್ಗೂ ಗೊತ್ತಿತ್ತು. ಹೀಗಾಗಿ ಇವನನ್ನ ತುಂಬಾ ಉಪಾಯವಾಗಿ ಬಳಸ್ಕೊಳ್ಬೇಕು ಅಂತ ಆ ಮೊಘಲ್ ಅರಸ ಭಾವಿಸಿದ್ದ. ಮುಂದೆ ತನ್ನನ್ನ ಈ ರಾಜ ದುರ್ಬಳಕೆ ಮಾಡ್ಕೊಳ್ತಿದ್ದಾನೆ ಅಂತ ಅನ್ಸಿ ಈ ಸಾಂಬಾಜಿ ಅಲ್ಲಿಂದ ತಪ್ಪಿಸ್ಕೊಂಡು ಗುಟ್ಟಾಗಿ ತನ್ನ ಮರಾಠ ಸಾಮ್ರಾಜ್ಯಕ್ಕೆ ಬಂದು ಅಲ್ಲಿಯ ಕೆಲವು ರಹಸ್ಯಗಳನ್ನೆಲ್ಲ ತನ್ನ ತಂದೆಗೆ ಹೇಳಿದ್ದ. ಇದು ಒಂದು ಕತೆ. ಆದ್ರೆ ಇನ್ನೊಂದು ಕತೆ ಪ್ರಕಾರ ಅವನು ಮರಾಠ ಸಾಮ್ರಾಜ್ಯದಿಂದ ತಪ್ಪಿಸ್ಕೊಂಡು ದಕ್ಷಿಣದ ಅರಸನಾದಂತ ದಿಲ್ವರ್ ಖಾನ್ ಬಳಿ ಕೆಲಸಕ್ಕೆ ಸೇರ್ಕೊಂಡ ಅಂತ ಹೇಳಲಾಗುತ್ತೆ. ಈ ದಿಲ್ವರ್ ಖಾನ್ ಕೂಡ ಮೊಘಲರ ಕೈ ಕೆಳಗೆ ಕೆಲಸ ಮಾಡ್ಕೊಂಡಿದ್ದ. ಇವನು ಸಾಂಬಾಜಿಯನ್ನ ಶಿವಾಜಿ ವಿರುದ್ಧ ಎತ್ಕಟ್ಟೋದಕ್ಕೆ ಔರಂಗಜೇಬನ ಬಳಿ ಸಲಹೆಯನ್ನ ಪಡೆದ ಅನ್ನೋದು ಗೊತ್ತಾಗಿ ಅಲ್ಲಿಂದನೂ ಕೂಡ ತಪ್ಪಿಸ್ಕೊಂಡು ಬಂದಂತ ಈ ಸಾಂಬಾಜಿ
ತನ್ನ ತಂದೆ ಬಳಿ ಬಂದು ಕ್ಷಮಾಪಣೆಯನ್ನ ಕೇಳ್ತಾನೆ. ಈ ರೀತಿ ಈ ಎರಡು ಕಥೆಗಳ ಪ್ರಕಾರ ಈ ಸಂಭಾಜಿ ಎಲ್ಲೆಲ್ಲಿಯೇ ಹೋಗಿದ್ದ ಮತ್ತೆ ತನ್ನ ಸಾಮ್ರಾಜ್ಯಕ್ಕೆ ಹಿಂದಿರುಗಿ ತಂದೆ ಬಳಿ ಕ್ಷಮೆಯನ್ನ ಕೇಳೋಣ ಅಂತ ಹೇಳಲಾಗುತ್ತೆ. ಆದ್ರೂ ಕೂಡ ಮಗನನ್ನ ತನ್ನ ಗಮನದಲ್ಲಿ ಇಡುವಂತ ಉದ್ದೇಶದಿಂದ ಶಿವಾಜಿ ಕೆಲ ದಿನಗಳ ಕಾಲ ಮನೆಯೊಳಗೆ ದಿಗ್ಬಂಧನವನ್ನು ಹಾಕಿ ಕೂಡ ಹಾಕ್ತಾನೆ. ಈ ಒಂದು ಸಮಯದಲ್ಲಿ ಇದರಿಂದ ತುಂಬಾ ಖುಷಿಯನ್ನ ಪಟ್ಟವರು ಅಂದ್ರೆ ಅದು ಸಂಭಾಜಿಯ ಮಲತಾಯಿದಂತ ಸುರಾರಿಬಾಯಿ. ಹೀಗಿರುವಾಗಲೇ 1680 ಏಪ್ರಿಲ್ 13ನೇ ತಾರೀಕು ಕಾರಣಾಂತರಗಳಿಂದ ಶಿವಾಜಿ ಮಹಾರಾಜರ ಅಂತ್ಯ ಆಗುತ್ತೆ. ಅಂದ್ರೆ ಅವರು ತೀರ್ ಹೋಗ್ತಾರೆ. ರಾಯಗಢದ ಕೋಟೆಯಲ್ಲಿ ಸಾವನ್ನಪ್ಪಂತ ಇವರ ಸಾವಿನ ಹಿಂದೆ ಒಂದಷ್ಟು ಕಥೆಗಳಿವೆ. ಕೆಲವು ಪ್ರಕಾರ ಇವರು ಅನಾರೋಗ್ಯ ಪೀಡಿತರಾಗಿ ಸಾವನ್ನಪ್ಪದರು ಅಂತ ಹೇಳಿದ್ರೆ, ಇನ್ನು ಕೆಲ ನಂಬಿಕೆಗಳ ಪ್ರಕಾರ ಇವರ ಎರಡನೇ ಪತ್ನಿಯಾದಂತ ಸುರಾರಿಬಾಯಿ ಹಾಗೂ ಅವ್ರ ಕಡೆಯವರು ಇವರಿಗೆ ವಿಷವನ್ನ ಹಾಕಿ ಕೊಂದ್ರು ಅಂತ ಹೇಳಲಾಗುತ್ತೆ. ಒಟ್ನಲ್ಲಿ ಶಿವಾಜಿ ಮಹಾರಾಜರು ಈ ಒಂದು ಸಮಯದಲ್ಲಿ ತಾವು ಸಾವನ್ನಪ್ಪಿದ್ದಂತೂ ಸತ್ಯ. ಆದ್ರೆ ಈ ಒಂದು ಸಮಯದಲ್ಲಿ ಅವ್ರ ಮಗ ಸಂಭಾಜಿ ಇನ್ನೂ ಕೂಡ ಗೃಹ ಬಂಧನದಲ್ಲಿ ಇದ್ದ. ಇದನ್ನೇ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಂಡಂತ ಇವರ ಮಲತಾಯಿ ತಮ್ಮ ಮಗನಾದಂತ ರಾಜಾರಾಮನ್ನ ಅಲಿದಂತ ಕೆಲ ಇತರರ ಸಹಾಯದಿಂದ ಪನ್ಹಾಲ ಕೋಟೆಯ ರಾಜನನ್ನಾಗಿ ಘೋಷಿಸ್ತಾರೆ. ಈ ಒಂದು ವಿಷಯ ರಾಯಗಢದ ಕೋಟೆಯಲ್ಲಿ ಇನ್ನೂ ಕೂಡ ದಿಗ್ಬಂಧನದಲ್ಲಿ ಇದ್ದಂತ ಸಂಭಾಜಿಗೆ ಗೊತ್ತಾಗುತ್ತೆ. ಅವರು ತಮ್ಮ 9ನೇ ವಯಸ್ಸಿನಲ್ಲಿ ಇರುವಾಗಲೇ ಮೊಘಲ್ ಅರಸನ ಉಕ್ಕಿನ ಕೋಟೆಯಿಂದ ತಪ್ಪಿಸ್ಕೊಂಡು ಬಂದಂತ ಧೈರ್ಯವಂತ ಹುಡುಗ. ಇನ್ನು ತಮ್ಮದೇ ಕೋಟೆಯಿಂದ ತಪ್ಪಿಸ್ಕೊಂಡು ಹೊರಗಡೆ ಬರೋದು ಅವ್ರಿಗೇನು ಹೆಚ್ಚಿನ ಸವಾಲಿನ ಸಂಗತಿಯಲ್ಲ. ತಕ್ಷಣ ಅವರು ಅಲ್ಲಿಂದ ತಪ್ಪಿಸ್ಕೊಂಡು ದೂರದ ಪನ್ಹಾಲ ಕೋಟೆವರೆಗೂ ಬಂದು ಅಲ್ಲಿ ತಮ್ಮ ಕೆಲಸವನ್ನ ತಾನು ಸಾಧಿಸ್ಕೊಳ್ತಾರೆ. ಅವರು ತಮ್ಗೆ ತಾವೇ ರಾಜ ಅಂತ ಸ್ವಘೋಷಣೆಯನ್ನ ಮಾಡ್ಕೊಳ್ತಾರೆ ಹಾಗೂ ತಮ್ಮ ಮಲತಾಯಿಯ ಮಗನಾದಂತ ರಾಜಾರಾಮ್ನನ್ನ ರಾಜನಾಗಿ ಮಾಡೋದಕ್ಕೆ ಸಹಾಯ ಮಾಡದಂತ ಎಲ್ಲಾ ಅಧಿಕಾರಿಗಳಿಗೂ ಸ್ಥಳದಲ್ಲಿ ಮರಣದಂಡನೆ ಶಿಕ್ಷೆಯನ್ನ ವಿಧಿಸ್ತಾರೆ. ಇದರಲ್ಲಿ ತಮ್ಮ ಅಪ್ರಾಪ್ತ ವಯಸ್ಸಿನ ಸೋದರನಾದಂತ ರಾಜಾರಾಮ್ನ ತಪ್ಪು ಏನೂ ಇಲ್ಲ ಅಂತ ಭಾವಿಸಿ ಅವನನ್ನ ತಮ್ಮ ಅಧೀನದಲ್ಲೇ ಇಟ್ಕೊಂಡು ತಮ್ಮ ಪೋಷಣೆಯಲ್ಲೇ ಸಾಕ್ತಾ ಬರ್ತಾರೆ. ಇವರು ಅಸಾಧಾರಣ ಶೂರರು ಅಂತ ಗೊತ್ತಿದ್ದಂತ ಎಲ್ಲರೂ ಕೂಡ ಇವರಿಗೆ ಹೆದರುಕೊಂಡು ತಗ್ಗಿ ಬಗ್ಗಿ ವಿನಯ ಪೂರ್ವಕವಾಗಿ ನಡ್ಕೊಳ್ತಾ ಇರ್ತಾರೆ. ಇನ್ನು ಈ ಸಂಭಾಜಿ ಮಹಾರಾಜರ ಆಳ್ವಿಕೆ ಕೂಡ ಅಷ್ಟೇ ಉತ್ತಮ ರೀತಿಯಲ್ಲಿ ಇತ್ತು. ಅವರು ತಮ್ಮ ಸಾಮ್ರಾಜ್ಯದಲ್ಲಿ ಜೀವನ ಮಾಡ್ಕೊಂಡಿದ್ದಂತ ಎಲ್ಲ ಧರ್ಮದವರನ್ನು ಕೂಡ ಒಂದೇ ತರವಾಗಿ ನೋಡ್ಕೊಳ್ತಾ ಇದ್ರು. ಆದ್ರೆ ಬಲವಂತದ ಮತಾಂತರ ಹಾಗೂ ಧರ್ಮದ ವಿಷಯವಾಗಿ ನಡೀತಿದ್ದಂತ ಯಾವುದೇ ಹಿಂಸಾತ್ಮಕ ಸಂಗತಿಗಳನ್ನ ಅವರು ಯಾವ ಕಾರಣದಿಂದಲೂ ಕೂಡ ಸಹಿಸಿಕೊಳ್ತಿರ್ಲಿಲ್ಲ. ಅಂತ ಕೆಲಸ ಮಾಡೋದಕ್ಕೆ ಮುಂದಾದ ಯಾರನ್ನೇ ಆಗ್ಲಿ ಹಿಡಿದು ಶಿಕ್ಷೆ ಮಾಡದೆ ಅವರು ಬಿಡ್ತಿರ್ಲಿಲ್ಲ. ಹೀಗಿರುವಾಗ ಒಂದ್ಸಲ ಕುಲಕರ್ಣಿ ಎಂಬ ಹೆಸರಿನ ಒಬ್ಬ ವ್ಯಕ್ತಿ ಅವ್ರ ಬಳಿ ಬಂದು, ಸ್ವಾಮಿ, ನಾನು ಜನ್ಮತಃ ಒಬ್ಬ ಬ್ರಾಹ್ಮಣ. ಆದ್ರೆ ಮೊಘಲ್ ಅರಸರು ನನ್ನನ್ನ ಬಲವಂತದಿಂದ ನನಗೆ ಇಷ್ಟ ಇಲ್ಲದೆ ಹೋದ್ರೂ ಕೂಡ ಇಸ್ಲಾಂ ಮತಕ್ಕೆ ಮತಾಂತರ ಮಾಡಿದ್ರು. ನಾನು ಅವರಿಂದ ಹೇಗೋ ತಪ್ಪಿಸ್ಕೊಂಡು ನನ್ನವ್ರ ಬಳಿ ಬಂದಾಗ ನನ್ನವರು ಕೂಡ ನನ್ನನ್ನ ನೀನು ಹೊರಗೇನವನು ಮಲಿನವಾಗಿದ್ಯಾ ಅಂತ ಸೇರಿಸ್ಕೊಳ್ಳಿಲ್ಲ. ನಾನು ಕೊನೆವರೆಗೂ ಬ್ರಾಹ್ಮಣನಾಗೇನೆ ಉಳಿಬೇಕು, ನನ್ನ ಧರ್ಮದಲ್ಲಿ ಇದ್ಕೊಂಡೇ ಸಾಯ್ಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ಈಗ ನೀವೇ ನನಗೆ ದಾರಿ ತೋರಿಸಬೇಕು ಅಂತ ಈ ಸಂಭಾಜಿ ಬಳಿ ತನ್ನ ದುಃಖವನ್ನ ತೋರ್ಕೊಂಡಾಗ ಅವನ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡಂತ ಅವರು ಎಲ್ಲಾ ಬ್ರಾಹ್ಮಣರನ್ನು ಕೂಡ ಕರೆಸಿ ಅವ್ರ ಮುಂದೆ ಅವನನ್ನು ಪುನಃ ಬ್ರಾಹ್ಮಣ ಪಂಥಕ್ಕೆ ಹಾಗೂ ಹಿಂದೂ ಧರ್ಮದ ಒಳಗೆ ಸೇರಿಸ್ಕೊಳ್ತಾರೆ. ಈ ರೀತಿ ಬಲವಂತದಿಂದ ಯಾರೇ ಆಗ್ಲಿ ಯಾವುದೇ ಧರ್ಮಕ್ಕೆ ಇಷ್ಟ ಇಲ್ಲದೆ ಮತಾಂತರ ಆಗಿದ್ರು ಕೂಡ ಅವರನ್ನೆಲ್ಲ ವಾಪಸ್ ತಮ್ಮ ಧರ್ಮಕ್ಕೆ ಸಂಭಾಜಿ ಕರ್ಸ್ಕೊಳ್ತಿದ್ರು. ವಿಶೇಷವಾಗಿ ಹಿಂದೂಗಳನ್ನ ಮತ್ತು ಹಿಂದೂ ಧರ್ಮವನ್ನ ರಕ್ಷಿಸುವಂತ ಕೈಂಕಾರ್ಯವನ್ನು ಅವರು ವಹಿಸಿಕೊಂಡಿದ್ರು. ಹೀಗಿರುವಾಗ ಇಡೀ ದೇಶದ ಎಲ್ಲರನ್ನೂ ಕೂಡ ಇಸ್ಲಾಮಿಕ್ ಆಗಿ ಮಾರ್ಪಾಡು ಮಾಡುವಂತ ಕೆಟ್ಟ ಹುನ್ನಾರದಲ್ಲಿ ಇದ್ದವನೇ ಈ ಮೊಘಲ್ ಅರಸನಾದಂತ ಔರಂಗಜೇಬ. ಈ ಶಿವಾಜಿ ಮಹಾರಾಜ್ ಬದುಕಿದ್ದಾಗ ಮರಾಠರ ಬಳಿಗೆ ಬರಲಾಗದೇ ಇದ್ದಂತ ಈ ಮೊಘಲ್ ಅರಸ ಶಿವಾಜಿಯ ಸಾವಿನ ಬಗ್ಗೆ ಕೇಳಿದ ತಕ್ಷಣ ಇನ್ನು ಮರಾಠ ಸಾಮ್ರಾಜ್ಯವನ್ನ ಕಬ್ಜಾ ಮಾಡ್ಕೊಳ್ಳೋದಕ್ಕೆ ಯಾರು ಅಡ್ಡಿ ಇಲ್ಲ ಅಂತ ಭಾವಿಸಿ ಅದನ್ನ ಕಬ್ಜಾ ಮಾಡ್ಕೊಳ್ಳೋದಕ್ಕೆ ಹೊಂಚಾಗ್ತಿದ್ದ. ಆದ್ರೆ ಸಿಂಹದ ಹೊಟ್ಟೆಯಲ್ಲಿ ಮತ್ತೊಂದು ಸಿಂಹನೇ ಜನಿಸುತ್ತೆ ಎಂಬ ಸಂಗತಿ ಆತನಿಗೆ ಗೊತ್ತಿರಲಿಲ್ಲ. ಈಗ ಶಿವಾಜಿ ಮಹಾರಾಜರ ಸ್ಥಾನದಲ್ಲಿದ್ದದ್ದು ಅವರ ಮಗ ಸಂಭಾಜಿ. ಅವನು ಇಲ್ಲಿಗೆ ಬರ್ಬೇಕು ಅಂದ್ರೆ ಅದು ಸಿಂಹದ ಗುಹೆಗೆ ಹೊಕ್ಕಂತೆ. ಈ ಸಂಭಾಜಿಯ ಶಕ್ತಿ ಸಾಮರ್ಥ್ಯದ ಅರಿವು ಈ ಔರಂಗಜೇಬನ್ಗೂ ಇತ್ತು. ಈ ಮಧ್ಯ ಮೊಘಲ್ ಆಸ್ಥಾನದ ಒಳಗೂ ಕೂಡ ಸಾಕಷ್ಟು ಆಂತರಿಕ ಕಲಹಗಳು ಹುಟ್ಕೊಂಡಿದ್ವು. ಅಂದ್ರೆ ಮೊಘಲ್ ಅರಸನಾದಂತ ಔರಂಗಜೇಬ್ಗೆ ಸುಮಾರು 6 ಜನ ಗಂಡ್ಮಕ್ಳು ಇದ್ರು ಅಂತ ಇತಿಹಾಸದ ಪುಟಗಳು ಹೇಳ್ತವೆ. ಈ ಒಬ್ಬೊಬ್ಬರ ನಡುವೆ ಕೂಡ ಮುಂದೆ ಯಾರು ರಾಜ ಆಗ್ಬೇಕು, ಯಾರು ಮೊಘಲ್ ಸಾಮ್ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿಯಬೇಕು ಅನ್ನುವಂತ ಜಟಾಪಟಿ ಶುರುವಾಗಿತ್ತು. ಈ ಒಂದು ವಿಷಯವಾಗಿ ಅವ್ರ ಮಕ್ಕಳಲ್ಲಿ ಒಬ್ಬನಾದಂತ ಮಹಮ್ಮದ್ ಅಕ್ಬರ್ ಅನ್ನೋನು ಇವ್ರ ಜೊತೆ ಗೊಡವೆಯನ್ನ ಮಾಡಿಕೊಂಡು ಮೊಘಲ್ ಸಾಮ್ರಾಜ್ಯವನ್ನ ಬಿಟ್ಟು ಮರಾಠರ ಬಳಿ ಆಶ್ರಯವನ್ನ ಬೇಡ್ತಾ ಬರ್ತಾನೆ. ಈ ರೀತಿ ಬಂದವನನ್ನ ಮರಾಠ ಅಧಿಪತಿಯಾದಂತ ಛತ್ರಪತಿ ಸಂಭಾಜಿಯವರು ತಮ್ಮ ಸಾಮ್ರಾಜ್ಯದಲ್ಲಿ ಇರೋದಕ್ಕೆ ಅನುಮತಿಯನ್ನು ಕೊಟ್ಟು ಅವನಿಗೆ ಆಶ್ರಯವನ್ನು ಕೂಡ ಕೊಡ್ತಾರೆ. ಆದ್ರೆ ಈ ರೀತಿ ಆಶ್ರಯವನ್ನ ಕೊಟ್ಟಿದ್ರು ಕೂಡ ಅವ್ರ ಮೇಲೆ ಅವರು ಒಂದು ರಹಸ್ಯವಾದಂತ ಕಣ್ಣನ್ನ ಇಟ್ಟಿದ್ರು. ಈ ಮಧ್ಯ ತಮ್ಮದೇ ಮಗ ತನ್ನ ವಿರುದ್ಧ ಶತ್ರುಗಳ ಬಳಿ ಹೋಗಿ ಆಶ್ರಯ ಪಡೆದದ್ದು ಈ ಔರಂಗಜೇಬ್ಗೆ ಸ್ವಲ್ಪ ಕೂಡ ಇಷ್ಟ ಆಗ್ಲಿಲ್ಲ. ಇಲ್ಲಿ ಮರಾಠರ ಸಾಮ್ರಾಜ್ಯದ ಮೇಲೆ ಈ ಮೊಘಲ್ ಸೇನೆ ಪದೇ ಪದೇ ದಾಳಿ ಮಾಡ್ತಾರೆ. ಅವತ್ತಿನ ಕಾಲಕ್ಕೆ ಮೊಘಲ್ ಸೇನೆ ಸುಮಾರು 5 ಲಕ್ಷಕ್ಕಿಂತನೂ ಜಾಸ್ತಿ ಇತ್ತು ಅಂತ ಹೇಳಲಾಗುತ್ತೆ. ಆದ್ರೆ ಇವರ ಸಂಖ್ಯೆ ಅದೆಷ್ಟೇ ಇದ್ರೂ ಕೂಡ ಮರಾಠರ ಅರಸನಾದಂತ ಸಂಭಾಜಿ ತನ್ನ ತಂದೆ ತನಗೆ ಕಲಿಸ್ಕೊಟ್ಟಂತ ಗೆರಿಲ್ಲಾ ಯುದ್ಧದ ಟೆಕ್ನಿಕ್ ಮೂಲಕ ಅವರನ್ನೆಲ್ಲ ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿ ಆಗ್ತಾ ಇದ್ರು.
ಸಂಭಾಜಿ ಮಹಾರಾಜರು ಕೂಡ ಈ ಒಂದು ಯುದ್ಧದಲ್ಲಿ ನಿಪುಣರಾಗಿದ್ರು. ಅವರು ತಮ್ಮನ್ನೇ ತಾವು ರಾಜ ಅಂತ ಘೋಷಿಸಿಕೊಂಡಾಗ ಅವರಿಗೆ 23 ವರ್ಷ ವಯಸ್ಸು. ಇಲ್ಲಿಂದ ಮುಂದಿನ 9 ವರ್ಷಗಳವರೆಗೂ ಮೊಘಲರಿಗೆ ತಮ್ಮ ನೆಲದ ಒಂದು ಹಿಡಿ ಮಣ್ಣನ್ನು ಕೂಡ ಸಿಗದಂತೆ ಅವರು ನೋಡ್ಕೊಂಡಿದ್ರು. ಸಂಭಾಜಿ ಅಂದ್ರೆ ಅಕ್ಷರಶಃ ಮೊಘಲರಿಗೆ ಸಿಂಹ ಸ್ವಪ್ನ ಇದ್ದ ಹಾಗೆ. ಇಂಥ ಸಂಭಾಜಿಯನ್ನ ನೇರವಾಗಿ ಎದುರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಿದ್ದಂತ ಮೊಘಲರು ನರಿಗಳ ಹಾಗೆ ಅವರನ್ನ ಹಿಂದೆಯಿಂದ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಇವರ ಕುತಂತ್ರಕ್ಕೆ ಸೋತಂತ ಸಂಭಾಜಿ ಮುಂದಿನ ಕೆಲವೇ ವರ್ಷಗಳಲ್ಲಿ ಅತ್ಯಂತ ಕ್ರೂರ ರೀತಿಯಲ್ಲಿ ಕೊಲೆಯಾಗಬೇಕಾಯಿತು. ಈ ರೀತಿ ಶತ್ರುಗಳ ಕೈಗೆ ಸಂಭಾಜಿ ಮಹಾರಾಜರು ಸುಲಭವಾಗಿ ಸಿಗೋದಕ್ಕೆ ಬೇರೆ ಯಾರು ಕೂಡ ಕಾರಣ ಅಲ್ಲ. ಅದಕ್ಕೆ ಕಾರಣ ಆಗಿದ್ದು ಸ್ವತಃ ಅವರ ಪತ್ನಿಯಾದಂತ ಏಸುಬಾಯಿ ಅವರ ಅಣ್ಣ. ತನ್ಗೆ ಬೇಕಾದ ಸ್ಥಾನಮಾನವನ್ನ ಆ ಒಂದು ಆಸ್ಥಾನದಲ್ಲಿ ಸಂಭಾಜಿ ಕೊಡ್ಲಿಲ್ಲ ಅನ್ನುವಂತ ಕಾರಣಕ್ಕಾಗಿ ಇವರು ಈ ರೀತಿಯ ವಿಶ್ವಾಸದ್ರೋಹವನ್ನ ಮಾಡ್ತಾರೆ. 1689 ಇಸ್ವಿಯಲ್ಲಿ ಇವರು ಸಂಭಾಜಿ ಹಾಗೂ ಅವರ ಬಿಡಾರ ಇದ್ದಂತ ಸ್ಥಳದ ಬಗ್ಗೆ ಮೊಘಲ್ ಅರಸರ ಜನರಲ್ ಒಬ್ಬರಿಗೆ ಗುಟ್ಟಾಗಿ ಸಂದೇಶವನ್ನ ರವಾನೆ ಮಾಡಿದ್ದ. ಈ ಒಂದು ಮಾಹಿತಿ ಸಿಕ್ಕ ತಕ್ಷಣ ಮೊಘಲ್ ಸೇನೆ ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಇದ್ದಂತ ಹಾಗೂ ಯಾವುದೇ ಬಗೆಯ ಯುದ್ಧ ಸಿದ್ಧತೆ ಇರದೇ ಇದ್ದಂತ ಸಂಭಾಜಿ ಗುಂಪಿನ ಮೇಲೆ ಹಠಾತ್ತನೆ ದಾಳಿ ಮಾಡುತ್ತೆ. ಈ ಒಂದು ದಾಳಿಯನ್ನ ನಿರೀಕ್ಷಣೆ ಮಾಡದೇ ಇದ್ದಂತ ಸಂಭಾಜಿ ಹಾಗೂ ಅವರ ಸೈನ್ಯ ಮೊಘಲರ ಸೇನೆಗೆ ಸುಲಭವಾಗಿ ಸಿಗ್ತಾರೆ. ಯಾರೇ ಆಗಲಿ ಶತ್ರುಗಳ ಮೇಲೆ ಯುದ್ಧ ಮಾಡುವಂತ ಬದಲು ಅವ್ರಿಗೆ ಈ ಬಗ್ಗೆ ಮೊದಲೇ ತಿಳಿಸಿ ಯುದ್ಧ ಕಾಳೆ ಮುಳುಗುವಂತ ಮುನ್ನ ಅಟ್ಯಾಕ್ ಮಾಡುವ ಹಾಗಿಲ್ಲ ಅನ್ನೋದು ನಿಯಮ. ಆದರೆ ಅನಧಿಕೃತವಾಗಿ ಬೇರೊಬ್ಬರ ಸ್ವತ್ತನ್ನ ಕಬಳಿಸುವಂತ ಕೆಟ್ಟ ಯೋಚನೆ ಇರುವಂತ ಮೊಘಲ್ ತರಹದ ನೇಚರ್ಗೆ ಇಂಥ ನಿಯಮಗಳು ಬೇಕಿರಲಿಲ್ಲ. ಕಬ್ಬಿಣದ ಸಂಕೋಲೆಗಳಿಂದ ಸಂಭಾಜಿ ಅವರನ್ನ ಬಂಧಿಸಿ ಅವರನ್ನ ಮೊಘಲರ ಬಳಿಗೆ ಎಳೆದುಕೊಂಡು ಬರುವಾಗ ಇಲ್ಲಿ ಈ ಒಂದು ವಿಷಯವನ್ನ ಹಬ್ಬದ ರೀತಿ ಮೊಘಲ್ ಸಾಮ್ರಾಜ್ಯದ ಜನ ಆಚರಣೆ ಮಾಡಿದ್ರು. ಸಂಭಾಜಿ ಅವರನ್ನ ಲಕ್ಷಾಂತರ ಸೈನಿಕರು ಕಬ್ಬಿಣದ ಸರಪಳಿಗಳಿಂದ ಬಂಧಿಸಿ ಕರೆತರುವಾಗ, ಒಂದು ಸಿಂಹವನ್ನ ಕಟ್ ಹಾಕಿ ಕರೆತರುವಾಗ ಆಗುವಷ್ಟು ಭಯ ಅವರಿಗೆಲ್ಲ ಆಗಿತ್ತಂತೆ. ಆದ್ರೆ ತಮ್ಮ ಸುತ್ತ ಇರೋರು ಶತ್ರುಗಳಿಂದ ಗೊತ್ತಿದ್ರು ಕೂಡ ಸಂಭಾಜಿ ಅವರ ಕಣ್ಣಲ್ಲಿ ಮಾತ್ರ ಸಣ್ಣ ಭಯ ಕೂಡ ಇರಲಿಲ್ಲ. 32 ವರ್ಷ ವಯಸ್ಸಿನ ಸಂಭಾಜಿ ಅವರನ್ನ ಬಂಧಿಸಿ 60 ವರ್ಷ ವಯಸ್ಸಿನ ಮೊಘಲ್ ಅರಸನಾದಂತ ಔರಂಗಜೇಬ್ ಸಂಭಾಜಿಗೆ 3 ಕಠಿಣ ನಿಯಮಗಳನ್ನ ಹಾಕ್ತಾನೆ. ಅದರಲ್ಲಿ ಮೊದಲನೇದು, ತಮ್ಗಿಂತಲೂ ಮೊಘಲರೇ ಶಕ್ತಿವಂತ ಅರಸರು ಅನ್ನೋದನ್ನ ಅವರು ಒಪ್ಕೋಬೇಕು. ಎರಡನೇದು, ಹಾಗೆ ಒಪ್ಕೊಂಡವರು ತಮ್ಮ ಸಮಸ್ತ ಮರಾಠ ಸಾಮ್ರಾಜ್ಯವನ್ನ ಮೊಘಲರಿಗೆ ಸಮರ್ಪಿಸಬೇಕು. ಇನ್ನು ಮೂರನೇದು, ಸ್ವತಃ ಎಲ್ಲರೂ ಕೂಡ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಬೇಕು. ಆದ್ರೆ ತನ್ನ ಉಸುರು ಇರೋದೇ ಸನಾತನ ಧರ್ಮ ಹಾಗೂ ಅದರ ಜನರ ರಕ್ಷಣೆಗೆ ಅಂತ ಭಾವಿಸಿದಂತ ಸಂಭಾಜಿ ಇವರ ಕಟುಕ ನಿಯಮಗಳಿಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯನಾ? ಅವರು ತನ್ನ ಪ್ರಾಣ ಇರೋವರೆಗೂ ಇದ್ಯಾವುದಕ್ಕೂ ಒಪ್ಕೊಳ್ಳಿಲ್ಲ. ಇದರಿಂದ ತುಂಬಾ ಕೋಪಗೊಂಡಂತ ಆ ಮೊಘಲ್ ಅರಸ ಮುಂದಿನ 40 ದಿನಗಳ ಕಾಲ ಸಂಭಾಜಿ ಹಾಗೂ ಸೆರೆ ಸಿಕ್ಕಂತ ಇತರರಿಗೆ ಅತ್ಯಂತ ಕಠಿಣ ಶಿಕ್ಷೆಗಳನ್ನ ವಿಧಿಸ್ತಾನೆ. ಪ್ರತಿದಿನ ಕೂಡ ಅವರ ಮೈಕೈಗಳಿಗೆ ಕತ್ತಿ ಹಾಗೂ ಚಡಿಗಳಿಂದ ಹೊಡೆದು ಗಾಯ ಮಾಡಿ ಆ ಗಾಯಗಳಿಂದ ಬರುವಂತ ರಕ್ತದ ಮೇಲೆಲ್ಲ ಉಪ್ಪು, ಖಾರ ಹಾಗೂ ನಿಂಬೆಹಣ್ಣಿನ ರಸಗಳನ್ನು ಕೂಡ ಸಾವ್ರತಾ ಹಿಂಸೆ ಕೊಡ್ತಿದ್ದ. ಹಾಗೂ ದಿನ ಕೂಡ ಅವರ ದೇಹದಿಂದ ಒಂದೊಂದು ಅಂಗಗಳನ್ನ ಕತ್ತರಿಸ್ತಾ, ನೀವು ಈ 3 ನಿಯಮಗಳಿಗೆ ಒಪ್ಕೊಳ್ಳೇಬೇಕು, ಇಲ್ಲಾಂದ್ರೆ ನಿಮ್ಮನ್ನ ಜೀವಂತವಾಗಿ ಬಿಡೋದಿಲ್ಲ ಅಂತ ಬೆದರಿಸ್ತಾ ಇದ್ದ. ಇದಾದ್ಮೇಲೆ ಕಟ್ಟ ಕಡೆದಾಗಿ 1689 ಮಾರ್ಚ್ 1ನೇ ತಾರೀಕು ಈ ಸಂಭಾಜಿ ಅವರನ್ನ ಮೊಘಲರು ಅವರ ತಲೆಯನ್ನ ಕಡಿದು ಕೊಂದು ಹಾಕ್ತಾರೆ. ಈ ಒಂದು ದುರ್ಘಟನೆ ಮಹಾರಾಷ್ಟ್ರದ ತುಲಾಪುರ್ ಬಳಿಯ ಭೀಮಾ ನದಿಯ ದಂಡೆ ಮೇಲೆನೆ ಸಾರ್ವಜನಿಕರ ಎದುರೇ ನಡೆದು ಹೋಗುತ್ತೆ. ಇವರ ದೇಹವನ್ನ ಅವರ ಜನರಿಗೆ ವಾಪಸ್ ಕೊಟ್ರೆ ಅವರೆಲ್ಲರೂ ಕೂಡ ಹಿಂದೂ ಧರ್ಮಾನುಸಾರ ಇವರ ಅಂತ್ಯಕ್ರಿಯೆ ಮಾಡ್ತಾರೆ ಅನ್ನುವಂತ ಕಾರಣದಿಂದ ಅವರ ತಲೆ ಕಳೆದಂತ ಆ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಮೊಘಲರು ಭೀಮಾ ನದಿಗೆ ಎಸೆದಿರುವಂತ ಇತಿಹಾಸದ ಕರಾಳ ಪುಟಗಳು ತಿಳಿಸ್ತವೆ. ಇನ್ನು ಕೆಲವರ ಪ್ರಕಾರ ಅವರು ಇವುಗಳನ್ನ ಕತ್ತರಿಸಿ ಆ ಬಿಡಿ ಭಾಗಗಳನ್ನ ನಾಯಿಗಳಿಗೆ ಹಂಚೋದಂತನೂ ಕೂಡ ಹೇಳಲಾಗುತ್ತೆ. ಆದ್ರೂ ಕೂಡ ಉಳಿದಂತ ಅವರ ದೇಹದ ಅಲ್ಪ ಸ್ವಲ್ಪ ತುಂಡುಗಳನ್ನ ಸಂಗ್ರಹ ಮಾಡಿ ಅವುಗಳಿಗೆ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸಿದ್ರು ಅಂತಾನೂ ಕೂಡ ಹೇಳಲಾಗುತ್ತೆ. ನಂತರ ಸಂಭಾಜಿ ಈ ರೀತಿ ಸತ್ರು ಕೂಡ ಇವರ ಸಾಮ್ರಾಜ್ಯ ಈ ಮೊಘಲರ ಕೈವಶಕ್ಕೆ ಹೋಗ್ಲಿಲ್ಲ. ಸಂಭಾಜಿ ಅವರು ಬಿದ್ದಂತ ಧೈರ್ಯ ಹಾಗೂ ಸ್ವಾಭಿಮಾನಗಳು ತಮ್ಮ ಸಾಮ್ರಾಜ್ಯದ ಜನರಲ್ಲಿ ಮೈಗೂಡಿದ್ವು. ಅವರು ಯಾವತ್ತೂ ಕೂಡ ಮೊಘಲರ ಆಳ್ವಿಕೆಗೆ ತಲೆಬಾಗಲಿಲ್ಲ. ಮುಂದಿನ 30-40 ವರ್ಷಗಳವರೆಗೂ ಮರಾಠರ ಸಾಮ್ರಾಜ್ಯ ಸರ್ವ ಸ್ವತಂತ್ರವಾಗಿಯೇ ಉಳಿಯುತ್ತೆ. ಮುಂದೆ 1707ನೇ ಇಸ್ವಿಯಲ್ಲಿ ಮೊಘಲ್ ಅರಸನಾದಂತ ಔರಂಗಜೇಬ ಕೂಡ ಕಣ್ಮರೆಯಾಗ್ತಾನೆ. ಈ ಮೂಲಕ ಮರಾಠ ಸಾಮ್ರಾಜ್ಯವನ್ನ ತನ್ನ ವಶ ಮಾಡಿಕೊಳ್ಬೇಕು ಅನ್ನುವಂತ ಅವನ ಕನಸಾಗಿನೇ ಉಳಿದು ಹೋಗುತ್ತೆ. ವೀಕ್ಷಕರೇ, ಇದಿಷ್ಟು ಈ ಸಂಭಾಜಿಯವರ ರೋಚಕ ಚರಿತ್ರೆ. ಕೊನೆಯವರೆಗೂ ತಮ್ಮ ರಾಷ್ಟ್ರಾಭಿಮಾನ ಹಾಗೂ ಧರ್ಮಾಭಿಮಾನವನ್ನ ಬಿಟ್ಟು ಕೊಡದಂತ ಸಂಭಾಜಿಯವರ ವ್ಯಕ್ತಿತ್ವ ನಿಜಕ್ಕೂ ನಮ್ಮೆಲ್ಲರಲ್ಲೂ ಕೂಡ ಚಿರಸ್ಥಾಯಿಯಾಗಿ ಅಚ್ಚಳಿಯದೆ ನಿಲ್ಲುತ್ತೆ. ಇನ್ನು ಇಂಥ ವೀರನೊಬ್ಬನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.